ನಂತರ ದೊಡ್ಡಣ್ಣ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈಗ ನಮ್ಮ ಜೊತೆ ಹಿರಿಯ ನಟ, ಮೇರು ನಟ ಅನಿಸ್ಕೊಂಡಿರೋ ಖಳನಟ, ಹಾಸ್ಯ ನಟ, ಪೋಷಕ ನಟ ಆಗಿರೋ ದೊಡ್ಡಣ್ಣ ನಮ್ಮ ಜೊತೆ ಇದ್ದಾರೆ. ಅವರ ಸಿನಿಮಾ ಬದುಕಿನ ಬಗ್ಗೆ, ಅವರ ಅನುಭವಗಳ ಬಗ್ಗೆ ಅವರೇ ಹಂಚ್ಕೋತಾ ಇದ್ದಾರೆ. ಸೊ ಇನ್ನಷ್ಟು ಅವ್ರ ಹತ್ರ ಮಾತಾಡೋಣ. ಸರ್, ಇವಾಗ ಖಳನಟನಾಗಿಯೂ ನೀವು ಅಭಿನಯ ಮಾಡಿದ್ದೀರಾ, ಹಾಗೆ ಹಾಸ್ಯ ನಟನಾಗಿಯೂ ಅಭಿನಯ ಮಾಡಿದ್ದೀರಾ. ಸೊ ಎರಡೂ ಪಾತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳೋದಾದರೆ ನಿಮಗೆ ಯಾವ ಪಾತ್ರ ತುಂಬ ಇಷ್ಟವಾದ್ದು? ಅಮ್ಮ, ಯಾವತ್ತೂ ನನಗೆ ಈ ಥರದ್ದೇ ಪಾತ್ರ ಬೇಕು ಅಂತ ಕಾಯ್ಕೊಂಡು ಕೂತ್ಕೋಬಾರ್ದು, ಅದಕ್ಕೇ ಜೋತಾಡ್ಕೋಬಾರ್ದು. ಯಾವ ಪಾತ್ರ ಸಿಕ್ಕಿದ್ರೂ ಸಹಿತ ಅದಕ್ಕೆ ಜೀವ ತುಂಬ ಒಂದು ಸಾಹಸ ಮತ್ತು ಕಾಯಕ ಅವನು ಮಾಡಬೇಕು. ಅವನೇ ನಿಜವಾದ ನಟ. ಅದಕ್ಕೆ ಅಷ್ಟೊಂದು ಪಾತ್ರಗಳನ್ನ ಮಾಡಿದ್ದಾರೆ ನಿಜಕ್ಕೂ ದೊಡ್ಡಣ್ಣ ಅವರು ಮತ್ತೊಂದು ವಿಶೇಷತೆ ಅಂದರೆ ಯಾರ ಜೊತೆ ಆ್ಯಕ್ಟ್ ಮಾಡಿದ್ರು ಕೂಡ ತುಂಬ ಆಪ್ತರೇನೋ ಅನ್ನೋ ಥರ. ಅಂದರೆ ಮಾಸ್ಟರ್ ಮಂಜುನಾಥ್ ಜೊತೆ ಆ್ಯಕ್ಟ್ ಮಾಡಿದ್ದೀರಿ, ಸಾಧು ಜೊತೆ, ಟೆನ್ನಿಸ್ ಕೃಷ್ಣ ಜೊತೆ, ರವಿಚಂದ್ರನ್ ಜೊತೆ, ಯಾರ ಜೊತೆ ಮಾಡಿದ್ರು ಏನು ಕೆಮಿಸ್ಟ್ರಿ ಕಾಣುತ್ತೆ ಅಂದರೆ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿರುತ್ತೆ. ಜಗ್ಗೇಶ್ ಜೊತೆ ನಿಜಕ್ಕೂ ಜಗ್ಗೇಶ್ ಅವರು ಒಂದು ಡೈಲಾಗ್ ಹೇಳ್ತಾರೆ, ಖಂಡಿತ ಆ ಡೈಲಾಗ್ ನೀವು ಹೇಳಲೇಬೇಕು. ಜಗ್ಗೇಶ್ ಅವರು ನಿಮ್ಮ ಜೊತೆ ಒಂದು ಡೈಲಾಗ್ ಹೇಳ್ತಾರೆ, ನೀನು ನಮ್ಮಮ್ಮನ ಮದುವೆ ಆಗಿದ್ರೆ ನಾನು ನಿಮ್ಮಮ್ಮನ ಮದುವೆ ಆಗೋದ್ರೆ ತಪ್ಪಿಲ್ಲ. ಚಪ್ಪಲಿ ತಗೊಂಡು ನೋಡ್ಬಿಡ್ತೀನಿ ನೋಡು. ಇನ್ನೊಂದು ನನಗೆ ಟೆನ್ನಿಸ್ ಕೃಷ್ಣ ಜೊತೆ ಆ ಒಂದು ಡೈಲಾಗ್, ಪಿತಾಜಿ ಪಿತಾಜಿ ಅಂತಿರ್ತಾರೆ, ಜೈಲು ತಟ್ಟೆ ಗಂಟೆ ಅಂತ. ಆ ಸೀನ್ ತುಂಬಾ ನಿಜಕ್ಕೂ ನಗು ಬರುತ್ತೆ. ಆದ್ರೆ ದೊಡ್ಡಣ್ಣ ಅವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಅವರು ಒಡೆದ್ರೇನೆ ಹಾಸ್ಯ. ಆ ಒಂದು ಟ್ರೆಂಡ್ ದೊಡ್ಡಣ್ಣ ಅವರಿಂದಾನೇ ಆರಂಭ ಆಯ್ತು. ಆನಂದ್ ಆಗ್ಲಿ, ಅದು ಸಾಧು ಕೋಕಿಲ, ಮುದ್ದಿನ ಮಾವ ಅಲ್ಲಿ ದ್ವಾರಕೀಶ್ ಅವರಿಗಾಗ್ಲಿ, ಒಂದು ಒಡೆದ್ರೇನೆ ಆ ಮೂಲಕ ಹಾಸ್ಯ ಆರಂಭ ಆಗ್ತಾ ಇತ್ತು. ಅಮ್ಮ, ಏನಾಗೋದು ಅಂತಂದರೆ ಹೊಡೆದ್ರೇ ಹಾಸ್ಯ ಕ್ರಿಯೇಟ್ ಆಗಬೇಕು ಅಂತ ಅನ್ನಲ್ಲ. ಆ ಸನ್ನಿವೇಶಕ್ಕೆ ತಕ್ಕನಂಗೆ ನಮಗೆ ಗೊತ್ತಿಲ್ದಂಗೆ ಎಲ್ಲೋ ಏಟ್ ಬಿದ್ದುಬಿಟ್ಟಿರೋದು. ಹಂಗಾಗಿ ಕೆಲವರು ನಟರು ಅವ್ನು ಬೇಕು ಅಂತ ನನ್ನ ಮೇಲೆ ಹಾಗೆ ಹೊಡಿತಾ ಇದ್ದಾನೆ ಅನ್ನೋ ದೂಷಣೆನೂ ತೊಗೊಂಬಿಟ್ಟಿದ್ದೀನಿ, ಗೊತ್ತಾ? ಇದೆಲ್ಲ ಅನುಭವಿಸಿದ್ದೀನಿ. ಹಾಗಾಗಿ ಯಾರಿಗೂ ಹೊಡಿಯೋಕೆ ಹೋಗಲ್ಲ ಇವಾಗ. ನಿಮ್ಮ ಹಾಸ್ಯದ ನಟನೆಯಲ್ಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜೇ ಹೊಡೆಯೋದು ಅನ್ಸುತ್ತೆ, ಹೊಡೆಯೋದು ಬಂದ್ಬಿಡುತ್ತೆ. ಹಂಗಾಗಿ ಆ ಥರ ಸಿಟ್ಟಿನವರು ತೀರಿಸ್ಕೊಂಡಿದ್ದೀಯಾ? ಖಂಡಿತ ಇಲ್ಲ, ಯಾವುದೇ ಕಾರಣಕ್ಕೆ ಆ ಥರ ಸಿಟ್ಟಿಲ್ಲ. ಆದರೆ ಒಂದಂತೂ ಏನಾಗೋಯ್ತು ಅಂದರೆ, ಒಂದು ಸತಿ ಶೂಟಿಂಗ್ ಮಾಡ್ತಾಯಿದ್ವಿ. ಶೂಟಿಂಗ್ ಮಾಡಿದಾಗ ಒಬ್ಬ ನಟ ತುಂಬ ಕಾಯಿಸ್ಬಿಟ್ಟಿದ್ದ ನನ್ನ. ನಾವು ಅವಾಗ ಸ್ವಲ್ಪ ಬ್ಯುಸಿಯಾಗಿರ್ತಿದ್ವಿ ಆರಂಭದ ದಿವಸಗಳಲ್ಲಿ. ಹೋಗ್ಬೇಕಾಗಿತ್ತು, ಅವ್ನು ಸ್ವಲ್ಪ ತಡವಾಗಿ ಬಂದ. ಯಾಕೆಂದರೆ ಪಾಪ ಅವನು ಅಪಾಯಿಂಟ್ಮೆಂಟಲ್ಲಿ ಇದ್ದಂಥ ನಟ ಅಲ್ಲ ಕಣೋ, ನನಗೋಸ್ಕರ ಬೇಗ ಬರ್ಬೋದಾಗಿತ್ತಲ್ಲ ಅಂತ. ನನಗೆ ಒಂದು ದಿವಸ ಸಂಬಳ ಹೇಳ್ಕೊಡೋದು ನಿಮ್ಮಪ್ಪನ, ನನ್ನ ಮಗನೇ ಅಂದಿದ್ದ. ಅದು ನೆಕ್ಸ್ಟ್ ಕಟ್ ಮಾಡಿದ್ರೆ ನಾನು ಅವ್ನಿಗೆ ಒದೆಯೋ ಸೀನು, ಬಾಬು ಒದಿತೀನಿ ಅಂದರೆ ಬಾಬುಗೆ ಒಡದ್ ಚಚಾಗೋ ನನ್ನ ಮಗನ. ಹಾಗಾಗಿ ಹೊಡೆದ್ರು ಅಂತ ಕುಟ್ಕೊಂಡೇ ಬಂದ ಸಾಯಂಕಾಲ ಶೂಟಿಂಗ್ ಮುಗಿದ್ರು. ಹಂಗಾಗಿ ಖಂಡಿತ ಬೇಡ. ಯಾಕೆ ಅಂತಂದ್ರೆ ಆತ್ಮೀಯ ಗೆಳೆಯರು. ಹಂಗೆ ನಾವು ಒಂದ್ಸತಿ ಮೈಸೂರಿಂದ ಬರಬೇಕಾಯ್ತು. ಮೈಸೂರಿಂದ ಬರಬೇಕಾದ್ರೆ ತೂಗಣ್ಣ ಬೇರೆ ಚಿತ್ರಕ್ಕೆ ಶೂಟಿಂಗ್ ಹೋಗ್ಬೇಕಾಗಿತ್ತು. ಸರಿ, ಕಾಯ್ತಾ ಇದ್ದಾಗ ಏನಾಗೋಯ್ತು, ನಾನು ಬಂದು ಲೇಟ್ ಆಗೋಯ್ತು. ಅಷ್ಟೊತ್ತಿಗಾಲೇ 1.5 hour ಕಾದ್ಬಿಟ್ಟಿದ್ರು ಇಡೀ ಯೂನಿಟೆಲ್ಲ. ಬಂದಿದ್ದ ತಕ್ಷಣವೇ ಏನಾಗೋಯ್ತು, ಮೇಕಪ್ ಹಾಕೊಂಡು ಬಂದು ಎದುರುಗಡೆ ನಿಂತ್ಕೊಂಡೆ. ಮೊದಲೇ ಕೋಪಿಷ್ಟ ತೂಗಣ್ಣ ತೆಗೆದು ಎಲ್ಲರ ಎದುರುಗಡೆ ರಾಪ್ ಅಂತ ಅವ್ನು ಕೆನೆಗೆ ಹೊಡೆದಿದ್ರು. ಆ ಹೊಡೆದಾಗ ಏನು ಅನ್ನಿಸ್ತು ಅಂತಂತಂದರೆ, ನನಗೆ ಸತ್ಯವಾಗ್ಲೂ ಕೋಪ ಬರಲಿಲ್ಲ. ಅರ್ಥ ಆಯ್ತಾ? ಯಾಕೆ ಅಂತ ಕೇಳ್ಬೋದು. ನಮ್ಮ ಹಿರಿಯಣ್ಣ ಬಸವರಾಜು ಬೇರೆ ಅಲ್ಲ, ತೂಗುದೀಪ ಶ್ರೀನಿವಾಸ್ ಬೇರೆ ಅಲ್ಲ. ಆಮೇಲೆ ಹೊಡೆಯೋದು ಎಲ್ಲ ಆಯಿತು. ಸರಿ, ಪಾಠ ಮಾಡಿದ್ವಿ, ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ, ಲೈ ಬಾರೋ ಇಲ್ಲಿ, ಹೊಡೆದ್ಬಿಟ್ಟೆ, ಬೇಜಾರು ಮಾಡ್ಕೊಬೇಡ, ಇಲ್ಲ ಕಣ್ ತಗೋಣ, ಹೊಟ್ಟೆ ಹಿಡ್ಕೊಂಡು ತಪ್ಕೊಂಡ್ರೆ ಬೆನ್ನೆಲ್ಲ ಸವರ್ಬಿಟ್ಟು ಹೋಗೋದು. ಓಕೆ, ನಿಮ್ಮ ಮತ್ತೆ ಸಾಧು ಕೋಕಿಲ ಅವರ ಇಬ್ರು ಕಾಂಬಿನೇಷನ್ ಅಲ್ಲಿ ಸಾಕಷ್ಟು ಹಾಸ್ಯದ ಪಾತ್ರಗಳನ್ನ ನೋಡಿದ್ದೀವಿ. ಸೊ ಜಾಸ್ತಿ ಹೊಡೆದಿರೋದು ಸಾಧು ಕೋಕಿಲಾಗೆ ಅನ್ಸುತ್ತೆ. ಸಾಧು ಕೋಕಿಲ ಒಳ್ಳೆ ಪ್ರತಿಭಾವಂತ. ಯಾಕೆ ಅಂತಂದರೆ ಅವನು ನಟ, ನಿರ್ಮಾಪಕ, ನಿರ್ದೇಶಕ, ಸಂಗೀತ ನಿರ್ದೇಶಕ, ಗೊತ್ತಾಯ್ತಾ? ಜೊತೆಗೆ ಈಗ ಮೊನ್ನೆ ಒಂದು ಎದೆಗಾರಿಕೆ ಅಡ್ವರ್ಟೈಸ್ಮೆಂಟ್ ನೋಡಿದೆ, ಅದರಲ್ಲಿ ಗಾಯಕ ಕೂಡ ಚೆನ್ನಾಗಿ ಹಾಡಿದ್ದಾನೆ. ಯಾಕೆ ಅಂತಂತಂದರೆ ಪ್ರತಿಭೆ ಯಾರಪ್ಪನ ಮನೆ ಸತ್ತು ಅಲ್ಲ, ಗೊತ್ತಾ? ಅವನಲ್ಲಿರೋ ಪ್ರತಿಭೆ ನೋಡಿ ಸಂತೋಷ ಪಡಬೇಕು ನಾವು. ನಮ್ಮ ಸಹನಟ ಅಷ್ಟರ ಮಟ್ಟಿಗೆ ಇದಾನಲ್ಲ ಅಂತ ನಾವು ಸಂತೋಷ ಪಡಬೇಕು.
ಅವನ ಜೊತೆ ಪಾತ್ರ ಮಾಡಬೇಕು ಅಂದ್ರೆ ನನಗೆ ತುಂಬ ಖುಷಿ ಇವತ್ತು. ನಮ್ಮ ಜಗ್ಗೇಶನ ಜೊತೆನೂ ಅಷ್ಟೆ, ನನಗೆ ಪಾತ್ರ ಮಾಡಬೇಕಾದ್ರೆ ಏನು ಅನ್ನಿಸ್ಲಿಲ್ಲ. ಪಾತ್ರ ಮಾಡಿ ಸುಮಾರು ವರ್ಷಗಳಾದಮೇಲೆ ಒಂದು ಸತಿ ಏನಾಯಿತು, ಕಳ್ಳಂಬಲ್ಲ ಟಿ ವಿಲಿ ಬರ್ತಾಯಿತ್ತು. ಟಿ ವಿಲಿ ಬರ್ತಾಯಿದ್ದಾಗ ಅವತ್ತು ನಾನು ಕೂತ್ಕೊಂಡು ನೋಡ್ತಾ ಇದ್ದೆ, ಆ ಸನ್ನಿವೇಶ ಬಂತು. ಆ ಎದುರುಗಡೆ ಇದ್ದವರೆಲ್ಲ ನಗ್ತಾ ಇದ್ರಲ್ಲ ಅವತ್ತು, ಅಲ್ಲಿ ನಾನು ನೋಡಿದಾಗ ನನಗೆ ಗೊತ್ತಿಲ್ದಂಗೆ ನಾನು ನಗ್ತಾ ಇದ್ದೆ ಜೋರಾಗಿ. ಆವಾಗ ಅನ್ನಿಸ್ತು, ಓ ಪಿಕ್ಚರ್ ತುಂಬ ಚೆನ್ನಾಗಿದೆ ಇದು ಅಂತ. ಕೆಲವು ಸತಿ ನಾವು ಆಡಿರೋ ಚಿತ್ರಗಳು ನಮ್ಗೆ ನೋಡೋಕ್ಕೆ ಸಿಕ್ಕಿರಲ್ಲ. ಹಂಗಾಗಿ ನನಗೆ ಜಗ್ಗೇಶ್ ಅಂತಂತಂದರೆ ತುಂಬ ಒಳ್ಳೆ ನಟ, ಏಕೆಂದರೆ ಅವನಿಂದ ಕಲ್ತಿದ್ದು ಭಾಳ ಇದೆ. ಗಿಫ್ಟ್ ಇದೆ, ಸೊ ಮಾತಾಡೋಣ. ಅದಕ್ಕೂ ಮುಂಚೆ ಗಿಫ್ಟ್ ಓಪನ್ ಮಾಡಿ ನೋಡಿ. ಬರೀ ನಿಮ್ದು ಗಿಫ್ಟ್ ಓಪನ್ ಮಾಡೇ ಸಾಕಾಗೋಗ್ಬಿಟ್ನಲ್ಲಮ್ಮ ನಾನು. ಹಾಗೆ ಸಾಧು ಅವ್ರ ಜೊತೆ ಹಲೋ ಎಂಬುದೊಂದು ಡೈಲಾಗ್ ಹೇಳ್ಬಿಡಿ. ಆಹಾ ತೆರಿಯಾದು ಪೋಯ ಸತ್ತು ಪೋದನೆ. ಓ ವಂಡರ್ಫುಲ್ ಕಣಮ್ಮ. ಇವೇನಮ್ಮ ಇವು? ಇದು ನಮ್ಮ ಫೇವ್ರೆಟ್ ತಿಂಡಿಗಳಲ್ಲಿ ಇವೆಲ್ಲ ಒಂದೊಂದು. ಇದನ್ನೆಲ್ಲ ಹೆಂಗೆ ಮಾಡಿಸ್ಕೊಂಬಂದ್ರಿ? ಹೇಗಿದೆ ಅಂತ ಹೇಳ್ಬಿಡಿ. ಅಮ್ಮ ಇದು ತುಂಬ ಚೆನ್ನಾಗಿರುತ್ತೆ. ಇದೇನು ಇಲ್ಲ, ಮಂಡಕ್ಕಿ ಉಸ್ಲಿ ಅಂತಾರೆ, ನಾವು ಹಳೆ ಮೈಸೂರಿನವರು ಪುರಿ ಉಸ್ಲಿ ಅಂತೀವಿ. ಇದು ವಾರಕ್ಕೆ 3 ದಿವಸ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಎಲ್ಲ ಲಿಂಗಾಯತರ ಫೇವ್ರೇಟ್ ಫುಡ್ ಅಂತ ಹೇಳ್ಬೋದು. ಫೇವ್ರೇಟ್ ಫುಡ್ಡು. ಉತ್ತರ ಕರ್ನಾಟಕದಲ್ಲಾದರೆ ಮೆಣಸಿನ್ಕಾಯಿ ಬಜ್ಜಿ ಇರುತ್ತೆ ಜೊತೆಗೆ. ನಮ್ಮಲ್ಲಾಯಿತು ಅಂತಂದರೆ ಉಪ್ಪಿನಕಾಯಿ ಇರುತ್ತೆ, ಮೊಸರು ಇರುತ್ತೆ. ಸ್ಪಾನ್ಸರ್ಡ್ ಬೈ ನಿಮ್ಮ ಗರ್ಲ್ ಫ್ರೆಂಡು. ಖಂಡಿತ ಗೊತ್ತಾಗುತ್ತೆ ಅವಳು ಕೈ ರುಚಿ. 38 ವರ್ಷ ತಿಂದಿದ್ದೀನಿ ಕಣಮ್ಮ, ಹೆಂಗಮ್ಮ ಮರೆಯೋಕ್ಕಾಗುತ್ತೆ ಅಲ್ವಾ? ಖಂಡಿತ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಏನು ಹೇಳಕ್ ಇಷ್ಟಪಡ್ತೀರಿ ಅವ್ರಿಗೆ? ಪ್ರೀತಿಯಿಂದ ಕಳ್ಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಶಾಂತ, ಎಲ್ಲ ನಾನು ಹೇಳ್ಕೊಟ್ಟಿರೋದೆ, ನೀನೇನು ಕಲ್ತಿರೋದಲ್ಲ. ಇದೆಂತ ಅನ್ಯಾಯ ಇದು ಪಾಪ ಅವ್ರಿಗೆ. ಕಳ್ಸಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ವೆರಿ ಗುಡ್. ಅಲ್ಲ, ಇಷ್ಟು ದಿನ ಹೇಳಕ್ಕಾಗದೆ ಇರೋದು ಏನಾದ್ರು ಒಂದು ಹೇಳ್ಬಿಡಿ ಹೆಂಡತಿಗೆ. ಹೆಂಡತಿ ಅಂತಂತಂದರೆ ಯಾರ್ಯಾರು ಏನೇನು ಅಂದ್ಕೊಳ್ತಾರೆ. ತುಂಬ ಶ್ರಮಜೀವಿ, ಸದಾ ಒಳ್ಳೆಯದನ್ನೇ ಬಯಸುತ್ತೆ. ಹಂಗಾಗಿ ತನ್ನಲ್ಲಿ ಎಷ್ಟೇ ಕಷ್ಟ ಇದ್ರೂ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಗೊತ್ತಾಯ್ತಾ? ನಂದೊಂದೇ ಒಂದಿದು, ಸದಾ ಅವಳು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಅವಳ ಮನಸ್ಸಿಗೆ ಹರ್ಟ್ ಮಾಡೋಕ್ಕೆ ನನಗೆ ಇವತ್ತು ಇಷ್ಟ ಅಲ್ಲ. ಓಕೆ ಸರ್, ನಿಮ್ಮ ಹತ್ರ ಮತ್ತಷ್ಟು ಮಾತಾಡೋದು ಬಾಕಿ ಇದೆ. ವೀಕ್ಷಕರೇ, ಸಾಕಷ್ಟು ಮಾತಾಡ್ತಾ ಇದ್ದೀವಿ ದೊಡ್ಡಣ್ಣವರ ಸಿನಿ ಬದುಕಿನ ಬಗ್ಗೆ, ಅವರ ಹಾಸ್ಯ ಜೀವನದ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಹಾಗೇನೆ ಅವರ ಆಧ್ಯಾತ್ಮ ಜೀವನದ ಒಲವಿನ ಬಗ್ಗೆ ಕೂಡ ಮಾತಾಡೋಣ. ಅದಕ್ಕೂ ಮುಂಚೆ ನೀವು ತಗೊಳ್ಳಿ ಒಂದು ಚಿಕ್ಕ ಬ್ರೇಕ್.